ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್‌ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 13 ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಾವು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು, ಯಾಕೆ ಹೋಗಬೇಕು ಅನ್ನೋ ವಿಚಾರ ಕುರಿತು ಪ್ರತಿಯೊಬ್ಬ ಸ್ಪರ್ಧಿಗೆ 5 ನಿಮಿಷಗಳ ಕಾಲಾವಕಾಶ ಇರ್ತೈತಿ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಒಬ್ಬೊಬ್ಬರಾಗಿ ಬಂದು ತಮ್ಮ ಒಂದು ಸ್ಕಿಲ್ ಏನೇನಿದೆ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಜಡ್ಜಸ್ ಆಗಿ ಬಂದಿರತಕ್ಕಂಥವ್ರು ಯಾರ್ಯಾರು ಅನ್ನೋದಾದರೆ ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ, ವಿನಯ್ ಗೌಡ ಹಾಗೂ ಶ್ರುತಿ ಮ್ಯಾಮ್ ಅವರು. ಸೊ ಆಂಕರ್ ಆಗಿ ನಿರಂಜನ್ ದೇಶಪಾಂಡೆ ಅವರು ಇರ್ತಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬರ್ತಕ್ಕಂಥ ಸ್ಪರ್ಧಿ ಯಾರು ಅನ್ನೋದಾದರೆ ದೀಕ್ಷಾ ಆರ್ ಶೆಟ್ಟಿ ಅಂತೇಳಿ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೊದಲನೇ ಕಂಟೆಸ್ಟೆಂಟ್ ಆಗಿ. ಸೊ ಇವರು ಮನೆಯಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ರಂತೆ ಇವರಿಗೆ, ಅಂಕಲ್ಗಳನ್ನು ತೋರಿಸಿ ಮದುವೆ ಮಾಡ್ಕೋ ಅಂತೇಳಿ. ಸೊ ಈ ಒಂದು ಮದುವೆಯನ್ನು ಬಂಧನದಿಂದ ಮುಕ್ತಿ ಪಡ್ಕೋಬೇಕು, ಅದಕ್ಕೋಸ್ಕರ ನಾನು ಬಿಗ್ ಬಾಸ್‌ಗೆ ಹೋಗಬೇಕು ಅಂತೇಳಿ ತಮ್ಮ ಒಂದು ಮನದಾಳದ ಮಾತುಗಳನ್ನು ಹೇಳ್ತಾರೆ ಇವರು ದೀಕ್ಷಾ ಅವರು. ಸೊ ಈ ಒಂದು ನಿಟ್ಟಿನಲ್ಲಿ ಇವರಿಗೆ ಸಡನ್ಲಿಯಾಗಿ ಒಂದು ಟಾಸ್ಕ್ ಬರ್ತೈತೆ. ಏನು ಅಂತಂತಂದರೆ, ಸಡನ್ಲಿ ಫೋನ್ ಮಾಡಿ ಮ್ಯಾನೇಜರ್‌ಗೆ ನಾನು ನಾಳೆಯಿಂದ ಕೆಲಸಕ್ಕೆ ಬರೋದಿಲ್ಲ ಅಂತೇಳಿ ಹೇಳಬೇಕು ಅಂತ ಒಂದು ಟಾಸ್ಕ್ ಬರ್ತೈತಿ. ಈ ಒಂದು ಟಾಸ್ಕು ಪೂರ್ಣಗೊಳಿಸ್ತಾರೆ ಈ ದಿಶಾ ಅವರು. ಸೊ ಈ ಒಂದು ನಿಟ್ಟಿನಲ್ಲಿ 2 ಮತಗಳು ಪಾಸಿಟಿವ್ ಆಗಿ ಬಂದರೆ, 2 ಮತಗಳು ನೆಗೆಟಿವ್ ಆಗಿ ಬರ್ತವೆ ಈ ಒಂದು ದೀಕ್ಷಾ ಅವರಿಗೆ. ಇವರು ಹೋಲ್ಡ್ ಅಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಪರ್ಧೆಯಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಮಾಡರ್ನ್ ಕವಿ ಮಂಜಾ ಅಂತೇಳಿ. ಇವರು ಬೆಂಗಳೂರಿನವರು. ತಮ್ಮ ಒಂದು ಮಾತಿನ ಶೈಲಿ ವಿಭಿನ್ನ ರೀತಿಯಲ್ಲಿ ಪ್ರಸ್ತಾಪಪಡಿಸಿದ್ರು ಅಂತ ಹೇಳ್ಬೋದು. ಇವರ ಒಂದು ಮಾತಿನ ಶೈಲಿಗೆ ಜಡ್ಜಸ್‌ಗಳು ಫಿದಾ ಆಗಿದ್ದಂತೂ ನಿಜ ಅಂತಾನೆ ಹೇಳ್ಬೋದು. ಇವ್ರಿಗೂ ಸಹ ಒಂದು ಚಟುವಟಿಕೆ ಕೊಡ್ತಾರೆ. ನೀವು ನಿಮ್ಮ ಕೈಯಾರೆ ನಿಮ್ಮ ತಲೆನ ಬೋಳಿಸ್ಕೊಳ್ಳಿ ಅಂತೇಳಿ. ಸೊ ಒಂಥರ ಫನ್ನಿ ಆಗಿತ್ತು ಅಂತ ಹೇಳ್ಬೋದು. ಈ ಒಂದು ರಿಯಾಕ್ಷನ್ ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ನೋಡುಗರ ಕಣ್ಣಿಗೆ. ನನಗಂತೂ ತುಂಬಾನೇ ಸ್ಪೆಷಲಿ ಇಷ್ಟ ಆಯಿತು ಯಾವ ಒಂದು ಆ್ಯಕ್ಷನ್ನು. ತುಂಬಾನೇ ಮಜವಾಗಿತ್ತು ಅಂತ ಹೇಳ್ಬೋದು. ಮೀಸೆನ ಮತ್ತು ತಲೆನ ಬೋಳ್ಸ್ಕೊಂಡ್ರು, ಅರ್ಧ ಬೋಳ್ಸ್ಕೊಂಡ್ರು. 3 ಮತಗಳು ಸಿಗ್ತವೆ ಇವರಿಗೆ, ಮಂಜು ಅವರಿಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಈಶಾನ್ ನರ್ವಿನ್ ಅಂತ. ಇವರು ಪ್ರಸ್ತುತ ಈ ಒಂದು ಕಾರ್ಯಕ್ರಮಕ್ಕೆ 3ನೇ ಕಂಟೆಸ್ಟೆಂಟ್ ಆಗಿ ಬಂದಿರ್ತಾರೆ. ಸೊ ಇವ್ರು ಬರ್ತಿದ್ದಂಗೆನೆ ಬಿಗ್ ಬಾಸ್‌ಗೆ ಪ್ರಪೋಸ್ ಮಾಡ್ತಾರೆ. ನೀವು ಬಿಗ್ ಬಾಸ್ ಹಂಗೆ, ನೀವು ಬಿಗ್ ಬಾಸ್ ಹಿಂಗೆ, ಐ ಲವ್ ಯು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಇವರಿಗೆ ಬಾಲ್ಯದಿಂದಲೂ ಇವ್ರ ಅಪ್ಪ ಅವರು ಇವರಿಗೆ ಒಂದು ವ್ಯಾನಿಟಿ ಬ್ಯಾಗ್ ಕೊಟ್ಟಿರ್ತಾರೆ ಅಂತೇಳಿ. 70,000 ರಿಂದ 75,000 ರೂಪಾಯಿ ಬಾಧ್ಯತೆ ಅಂತ ಆ ಒಂದು ವ್ಯಾನಿಟಿ ಬ್ಯಾಗು. ಸೊ ಆ ಒಂದು ವ್ಯಾನಿಟಿ ಬ್ಯಾಗಲ್ಲಿ ಏನೇನಿದೆ ಇದ್ದಾವೆ, ನಿಮ್ಮ ಅಪ್ಪ ಅವರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾನಿಟಿ ಬ್ಯಾಗ್ ಏನಿದೆ ಅದನ್ನ ಸಹಿತ ಹರಿದಾಕ್ಬೇಕು ಅಂತ ಹೇಳಿ ಒಂದು ಟಾಸ್ಕ್ ಕೊಡ್ತಾರೆ ಇವರಿಗೆ. ಆ ಒಂದು ವ್ಯಾನಿಟಿ ಬ್ಯಾಗ್‌ನ ಹರಿದು ಹಾಕೋಕ್ಕೆ ತಯಾರಾಗ್ತಾರೆ ಇವರು. ಹೊಡೆದು ಚಚ್ ಬಿಸಾಕ್ಬಿಡ್ತಾರೆ. ಇನ್ನೇನು ಆ ವ್ಯಾನಿಟಿ ಬ್ಯಾಗ್‌ನ ಹರಿದಾಕ್ಬೇಕು ಅನ್ನೋದ್ರೊಳಗೆ ನಿರಂಜನ್ ದೇಶಪಾಂಡೆ ಅವರು ಬಂದು, ಸೊ ಅಷ್ಟೊಂದು ನಾವು ಓವರ್ ಆಗಿ ಹೋಗಂಗಿಲ್ಲ ಇರಲಿ ಅಂತೇಳಿ ಆ ಒಂದು ಕಾರ್ಯ ಮಾಡೋದನ್ನ ತಡೆ ಹಿಡಿತಾರೆ. ಸೊ ಈ ಒಂದು ಸ್ಪರ್ಧೆಗೆ ಇಬ್ಬರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ, ಇನ್ನಿಬ್ಬರ ಕಡೆಯಿಂದ ರೆಡ್ ಸಿಗ್ನಲ್ ಸಿಗ್ತೈತಿ ಇವರಿಗೆ. ಸೊ ಇವರನ್ನು ಸಹ ಹೋಲ್ಡಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಟ್ವಿನ್ಸ್ ಸಿಸ್ಟರ್ಸ್ ಬರ್ತಾರೆ. ಇವರು ಯೋಗಿತಾ, ಯೋಗಶ್ರೀ ಅಂತೇಳಿ ಇವರು. ನಾವು ಮದುವೆ ಆಗೋದಾದರೆ ಟ್ವಿನ್ಸ್ ಸಿಕ್ಕರೆ ಇಬ್ಬರು ಒಬ್ಬೊಬ್ಬರನ್ನೇ ಮದುವೆ ಆಗ್ತೀವಿ. ಸಪೋಸ್ ಸಿಕ್ಕಿಲ್ಲ ಅಂತಂತಂದರೆ ಇಬ್ಬರು ಸೇರಿಕೊಂಡು ಒಬ್ಬರನ್ನೇ ಮದುವೆ ಆಗ್ತೀವಿ ನಾವು ಅಂತ ಹೇಳ್ತಾರೆ. ಹೇಳೋದು ಸುಲಭ, ಬಟ್ ಪ್ರಾಕ್ಟಿಕಲ್ಲು ಇದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಇವರು ಯಾವ ಒಂದು ಕಾರಣಕ್ಕೋಸ್ಕರ ಬಿಗ್ ಬಾಸ್‌ಗೆ ಹೋಗಬೇಕು ಅನ್ನೋದು ಥೀಮ್ ಏನಂತಂದರೆ, ಇವರು ಸಪ್ರೇಟ್ ಆಗಿರಬೇಕು ಅನ್ನೋ ಒಂದು ಎಕ್ಸ್‌ಪೀರಿಯನ್ಸ್‌ಗೋಸ್ಕರ ಈ ಬಿಗ್ ಬಾಸ್‌ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇವರ ಒಂದು ಅಭಿಪ್ರಾಯವನ್ನು ಕೇಳಿ ಜಡ್ಜಸ್ ಏನಿರ್ತಾರೆ ಅವರು ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ನೀವು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಅಷ್ಟಾಗಿ ಮೆಚ್ಯೂರ್ ಇಲ್ಲ ನಿಮಗೆ ಅಂತೇಳಿ ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ನಂತರ ಬರ್ತಕ್ಕಂಥದ್ದೇ ಚರಣ್ ಶೆಟ್ಟಿ ಅಂತೇಳಿ. ಇವರು ತುಂಬಾನೇ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಮನುಷ್ಯ ಅಂತಲೇ ಹೇಳ್ಬೋದು. ಒಂದು 50% ಪ್ರಥಮ್ ಇದ್ದರೆ, ಇನ್ನು 50% ಹೋದ ಸೀಸನಲ್ಲಿ ಇರ್ತಕ್ಕಂಥ ಧ್ರುವಂತ್ ಅವರು ಇವರ ಒಂದು ಹಾವಭಾವದಲ್ಲಿ, ಮಾತಿನ ಶೈಲಿಯಲ್ಲಿ ಕಂಡುಬರ್ತಾರೆ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಧ್ರುವಂತ್ ಅವ್ರನ್ನೇ ನೋಡಿದಷ್ಟು ಫೀಲ್ ಆಯಿತು ನಮಗೆ ಅಂತಲೇ ಹೇಳ್ಬೋದು ಇವ್ರನ್ನ ನೋಡ್ತಿದ್ದಂಗೆನೆ. ಸೊ ಇವ್ರು ಬರ್ತಿದ್ದಂಗೆನೆ ಸಂಗೀತ ಅವರು ಇವ್ರಿಗೊಂದು ಚಾಲೆಂಜ್ ಕೊಡ್ತಾರೆ. ಮಂಡಿ ಊರಿ ನಿಲ್ಲಬೇಕು, ಅಂದರೆ ಒಂಥರ ಆಸನವಾಗಿ ನಿಲ್ಲಬೇಕು ಅಂತೇಳಿ ಕೊಡ್ತಾರೆ ಒಂದು ಚಾಲೆಂಜನ್ನ. ಈ ಒಂದು ಚಾಲೆಂಜಲ್ಲಿ ತುಂಬಾನೇ ಸ್ಟ್ರಾಂಗ್ ಇರ್ತಕ್ಕಂಥವ್ರು ಯಾರು ಅಂತಂದರೆ ಸಂಗೀತ ಅವರು. ಇವರು ಅಷ್ಟೊಂದು ನಿಲ್ಲಕ್ಕಾಗಂಗಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಫನ್ನಿ ಕ್ಯಾರೆಕ್ಟರ್ ಇವರಲ್ಲಿ ಇದೆ ಅಂತ ನಮಗನ್ಸುತ್ತೆ. ಇವ್ರನ್ನ ಯಾಕೆ ಹೋಲ್ಡಲ್ಲಿಟ್ಟರೋ ಗೊತ್ತಿಲ್ಲ, ಬಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಬಿಗ್ ಬಾಸ್ ಮನೆಗೆ ಇವರ ಒಂದು ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ರತ್ನಮ್ಮ ಚಂದ್ರಪ್ಪ ಅನ್ನೋರು. ಇವರು ತುಂಬಾನೇ ಒಂದು ಎನರ್ಜಿ ಇಟ್ಕೊಂಡು ಈ ಒಂದು ಸ್ಟೇಜ್‌ಗೆ ಆಗಮಿಸ್ತಾರೆ. ನಾನು ತೊಡೆ ತಟ್ಟಿ ಆಟ ಆಡ್ತೀನಿ ಈ ಒಂದು ಬಿಗ್ ಬಾಸ್ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕರೆ ಅಂತೇಳಿ ಹೇಳ್ತಾರೆ.
ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ಈ ಒಂದು ಏಜಲ್ಲಿ, ಆ ಒಂದು ಸ್ಟೇಜಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವರ ಒಂದು ಕ್ಯಾರೆಕ್ಟರ್ ಅಲ್ಲಿ ಸೂಟ್ ಆಗುತ್ತೋ ಅಥವಾ ಇಲ್ಲೋ ಅನ್ನೋದು ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಈ ಒಂದು ಕಂಟೆಸ್ಟೆಂಟ್ ವರ್ಲ್ಡ್ ಅಲ್ಲಿ ಇದ್ದಾರೆ. ಮತ್ತೆ ಬಂದು ಜಡ್ಜಸ್‌ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇದಾದ ನಂತರ ಬರ್ತಕ್ಕಂಥದ್ದೇ ಕಬಾಬ್ ಮಂಜು ಅವರು. ಕಬಾಬ್ ಮಂಜು ಅವರು ಬಂದು ತಮ್ಮ ಒಂದು ಶೈಲಿಯಲ್ಲಿ ನಾನು ಯಾಕೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋದಾದ್ರೆ, ನನ್ನ ತಾಯಿ ಮತ್ತು ನನ್ನ ತಮ್ಮನನ್ನು ಹುಡುಕೋದಕ್ಕೋಸ್ಕರ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತೇಳಿ ಪರ್ಸನಲ್ ಆಗಿರ್ತಕ್ಕಂಥ ಒಂದು ರೀಸನ್ ಅನ್ನು ಕೊಟ್ಟು ಹೇಳಿದರು. ಈ ಒಂದು ಪರ್ಸನಲ್ ರೀಸನ್ ಒಟ್ಟಿಗೆ ಇನ್ನೊಂದಿಷ್ಟು ಏನಾದರೂ ಮಜಬೂತಾಗಿರ್ತಕ್ಕಂಥ ಒಂದಿಷ್ಟು ಸ್ವಲ್ಪ ಬದಲಾವಣೆ ಶೈಲಿಯಲ್ಲಿ ಜಡ್ಜಸ್ ಮುಂದೆ ವ್ಯಕ್ತಪಡಿಸಿದ್ನಪ್ಪ ಅಂದರೆ ಬಹುಶಃ ಇವರು ಸೆಲೆಕ್ಟ್ ಆಗ್ಬೋದಾಗಿತ್ತು. ಬಟ್ ಹಾಗಾಗಲಿಲ್ಲ. ಇವರು ಸಹ ರಿಜೆಕ್ಟ್ ಆಗ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ನಂತರ ಬರ್ತಕ್ಕಂಥದ್ದೇ ಪೂರ್ಣಿಮಾ. ಇವರು ಮೆಕ್ಯಾನಿಕಲ್ ಅಂತೇಳಿ KSRTC ಒಂದು ಡಿಪಾರ್ಟ್ಮೆಂಟಲ್ಲಿ ಇವರು ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಇವ್ರು ಬರ್ತಿದ್ದಂಗೆನೆ ಇವ್ರಿಗೆ ಒಂದಿಷ್ಟು ಟಾಸ್ಕ್‌ಗಳು ಕೊಡ್ತಾರೆ. ಆ ಟೈರ್ ಏನಿದೆ ಅದನ್ನ ಎತ್ತಿ ಹಾಕೋದು, ಆ ಕಡೆ ಆಮೇಲೆ ಎತ್ತಿ ಹಿಡ್ಕೊಳ್ಳೋದು, ಈ ಥರ ಒಂದು ಟಾಸ್ಕ್ ಕೊಡ್ತಾರೆ. ಅವರು ಒಂದು ಫಿಸಿಕಲಿ ಯಾವ ರೀತಿ ಸ್ಟ್ರೆಂತ್ ಇದ್ದಾರೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಟಾಸ್ಕಲ್ಲಿ ಇವರು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ಅಂತ ಹೇಳ್ಬೋದು. ಇವರ ಒಂದು ಆಕ್ಟಿವಿಟಿಗೆ ಎಲ್ಲರೂ ಫಿದಾ ಆಗಿ ಎಲ್ಲ ಜಡ್ಜಸ್‌ಗಳು ಏನಿದ್ದಾರೆ ಅವರೆಲ್ಲರೂ ಇವರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸ್ಟಾರ್ ಒಂದು ಇರ್ತಕ್ಕಂಥ ಒಂದು ಚಿಹ್ನೆ ಏನಿದೆ ಅದನ್ನ ಇವರಿಗೆ ಬ್ಯಾಡ್ಜ್ ಆಗಿ ಕೊಡ್ತಾರೆ. ಅಂದರೆ ಇವರು ಕಂಟೆಸ್ಟೆಂಟ್ ಆಗಿ ಮುಂದಿನ ಒಂದು ಹಂತಕ್ಕೆ ತೇರಿಡಿಯಾಗಿದ್ದಾರೆ ಅಂತೇಳಿ ಆ ಒಂದು ಸೂಚನೆ ಕೊಡ್ತೈತಿ ಈ ಒಂದು ಸ್ಟಾರು. ಮಂಜು ರ್ಯಾಪರ್ ಆತ್ಮವಿಶ್ವಾಸದಿಂದ ಕಾಣಿಸಿಕೊಂಡರು. ಮುಂದಿನ ಸುತ್ತಿನಲ್ಲಿ ಉತ್ತಮ ಸ್ಪರ್ಧಿಯಾಗುವ ಸಾಧ್ಯತೆ ಇದೆ. ಉಡುಪಿ ಶೆಟ್ಟಿ ಕಾಮನ್ ಮ್ಯಾನ್ ಆಗಿ ಸ್ಪರ್ಧಿಯಾಗಿದ್ದರು. ತಮ್ಮದೇ ಆದ ಛಾಪ ಮೂಡಿಸಲು ಪ್ರಯತ್ನಿಸಿದರು. ರತ್ನ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಮುಂದಿನ ಸುತ್ತಿಗೆ ಆಯ್ಕೆಯಾದರು. ಪೂರ್ಣಿಮಾ ಸರಳ ವ್ಯಕ್ತಿತ್ವದ ಮೂಲಕ ಗಮನ ಸೆಳೆದರು. ಕಬಾಬ್ ಮಂಜು ಆಯ್ಕೆಯಾಗದಿದ್ದರೂ ಪ್ರಯತ್ನ ಮೆಚ್ಚುವಂತಿತ್ತು. ಟ್ವಿನ್ ಸಿಸ್ಟರ್ಸ್ ಇವರ ನಿರ್ಗಮನ ಕೆಲವರಿಗೆ ನಿರಾಶೆ ಉಂಟು ಮಾಡಿರಬಹುದು. ಓಲ್ಡ್ ಕಂಟೆಸ್ಟೆಂಟ್ಸ್ ಮುಂದಿನ ಎಪಿಸೋಡ್ ಅಲ್ಲಿ ಏನಾಗುತ್ತದೆ ಎಂದು ಕುತೂಹಲ ಹೆಚ್ಚಿಸಿದೆ. ಇವತ್ತಿನ ಒಂದು ಎಪಿಸೋಡಲ್ಲಿ ಸ್ಪರ್ಧಿಗಳ ಒಂದು ಪೈಪೋಟಿ ಏನಿದೆ ತುಂಬಾನೇ ಜೋರಾಗಿತ್ತು ಅಂತ ಹೇಳ್ಬೋದು. ಮಂಜು ರ್ಯಾಪರ್, ಉಡುಪಿ ಶೆಟ್ಟಿ, ಪೂರ್ಣಿಮಾ ಹಾಗೂ ರತ್ನ ಮುಂದಿನ ಸುತ್ತಿಗೆ ಅರ್ಹರಾಗಿದ್ದಾರೆ. ಇನ್ನೊಂದು ಕಡೆ ಕಬಾಬ್ ಮಂಜು, ಟ್ವಿನ್ ಸಿಸ್ಟರ್ ಇವರು ಸ್ಪರ್ಧೆಯಿಂದ ಹೊರಗುಳಿದಿದ್ದಾರೆ. ಇನ್ನುಳಿದ ಸದಸ್ಯರು ಈ ಒಂದು ಸ್ಪರ್ಧೆಯಲ್ಲಿ ಹೋಲ್ಡಲ್ಲಿದ್ದಾರೆ. ನನ್ನ ಒಂದು ಒಪಿನಿಯನ್ ಏನು ಅಂತಂದ್ರೆ ಈ ಒಂದು ಎಪಿಸೋಡ್ ಬಗ್ಗೆ ಸ್ಪರ್ಧಿಗಳ ಆಯ್ಕೆ ತುಂಬಾನೇ ವಿಭಿನ್ನವಾಗಿ ಕುತೂಹಲಕಾರಿಯಾಗಿತ್ತು. ಸ್ಪರ್ಧಿಗಳಂತೂ ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ತೋರಿದರು. ಹಾಗೆಯೇ ಇವರ ಮುಂದಿನ ಜರ್ನಿ ಇನ್ನಷ್ಟು ತುಂಬಾನೇ ಕಷ್ಟಕರವಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಜಡ್ಜಸ್ ಬಗ್ಗೆ ಒಂದಿಷ್ಟು ಏನಾದರೂ ಒಪಿನಿಯನ್ ಹೇಳ್ಬೇಕಲ್ವಾ? ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ. ಬಟ್ ನನ್ನ ಒಂದು ಒಪಿನಿಯನ್ ಏನಿದೆ ಅದನ್ನ ಹಾನೆಸ್ಟ್ ಆಗಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದಿರೋ ಸ್ಪರ್ಧಿಗಳನ್ನೆಲ್ಲರೂ ಒಂದಷ್ಟು ಅವ್ರನ್ನ ಕೂಲಂಕಷವಾಗಿ ವಿಚಾರ ಮಾಡಿ ಅವ್ರ ಬಗ್ಗೆ ಏನು ಎಂತ ಅಂತ ತಿಳ್ಕೊಂಡು ಒಂದು ಡಿಸಿಷನ್ ತಗೊಳ್ಳೋದೇನಿದೆಯಲ್ಲ, ಇದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಡಿಸಿಷನ್ ಅಂತ ಹೇಳ್ಬೋದು. ಇರೋರಲ್ಲಿ ಬೆಸ್ಟ್ ಯಾರು ಅನ್ನೋದನ್ನ ಇವ್ರು ಚಾಯ್ಸ್ ಮಾಡಬೇಕಾಗಿರುತ್ತೆ. ನನ್ನ ಪ್ರಕಾರ ಈ ಒಂದು ಎಪಿಸೋಡಲ್ಲಿ ತುಂಬಾ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಕ್ಕಂಥ ಸ್ಪರ್ಧಿಗಳು ಯಾರು ಯೋಗ್ಯರು ಅನ್ನೋದನ್ನ ಕುರಿತು ಉತ್ತಮವಾಗಿರ್ತಕ್ಕಂಥ ಡೆಸಿಷನ್ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಈ ಒಂದು ವಿಚಾರದ ಕುರಿತು ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮುಕ್ತ ಮನಸ್ಸಿನಿಂದ ನನ್ನ ಚಾನಲ್ಗೆ ಕಮೆಂಟ್ ಮಾಡೋದ್ರ ಮುಖಾಂತರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.